ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಮುಸ್ಲಿಂ ವೋಟ್ ಬ್ಯಾಂಕ್ನ ಮಾಸ್ ಲೀಡರ್. ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜಮೀರ್ ಗತ್ತು ಯಾವ ಲೆವೆಲ್ಗಿತ್ತು ಅಂದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತ ಅಂತಲೇ ಜಮೀರ್ ಗುರುತಿಸ್ಕೊಂಡಿದ್ರು. ತಮ್ಮ ಜೊತೆ ಸದಾ ನೆರಳಿನಂತೆ ಇರ್ತಾ ಇದ್ದಂತಹ ಜಮೀರ್ ವಿರುದ್ಧ ಈಗ ಸಿದ್ದರಾಮಯ್ಯ ಅವರು ಕೋಪ ಮಾಡಿಕೊಂಡಿದ್ದಾರೆ. ಯಾಕೆ? ಜಮೀರ್ ಹೆಸರೇಳ್ತಿದ್ದಂತೆ ಸಿದ್ದರಾಮಯ್ಯ ಸಿಟ್ಟಾಗ್ತಾ ಇದ್ದಾರೆ. ರಾಜಕೀಯದಲ್ಲಿ ಯಾರು ಸಹ ಶತ್ರುಗಳು ಅಲ್ಲ, ಯಾರು ಸಹ ಮಿತ್ರರು ಅಲ್ಲ ಅನ್ನುವಂತಹ ಮಾತು ಎಲ್ರಿಗೂ ಗೊತ್ತು. ಇದೀಗ ಈ ಮಾತು ಸತ್ಯ ಅನ್ನುವಂತೆ ಕಾಣ್ತಾ ಇದೆ. ಯಾಕೆಂದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಮಾಜಿ ಸಚಿವ ಜಮೀರ್ ಅವರು ಖುದ್ದು ಸಿದ್ದರಾಮಯ್ಯ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತಲೇ ಹೇಳಬಹುದು. ಜಮೀರ್ ಹೆಸರೇಳಿದ್ರೆ ಸಾಕು ಸಿದ್ದರಾಮಯ್ಯ ಅವರ ಮುಖ ನೋಡೋಕೆ ಆಗ್ತಾ ಇಲ್ಲ. ಈಗ ಜಮೀರ್ ಆಪ್ತರು ಬಂದು ನಮ್ಮ ಬಾಸ್ಗೆ ಸಚಿವ ಸ್ಥಾನ ಕೊಡಿ ಅಂತ ಮನವಿ ಮಾಡಿದ್ರೆ ಸಿದ್ದರಾಮಯ್ಯ ಗರಂ ಆಗ್ತಾ ಇದ್ದಾರೆ. ಹಾಗಂತ ಜಮೀರ್ ಮಾಡಿದ್ದು ಕೂಡ ಸರಿ ಅಲ್ಲ ಅಲ್ವಾ? ಸಿದ್ದರಾಮಣ್ಣ ಅಂದ್ಕೊಂಡು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಮಾಡಿದ್ದು ಜಮೀರ್ ಅವರು. ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರದಲ್ಲಿ ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೈತಪ್ಪಿತು. ಈ ಹಿನ್ನೆಲೆ ಜಮೀರ್ ಬೆಂಬಲಿಗರೆಲ್ಲರೂ ಸೇರಿಕೊಂಡು ಎರಡನೇ ಪಟ್ಟಿಯಲ್ಲಾದರೂ ಸಹ ಸಚಿವ ಸ್ಥಾನ ಕೊಡಿ ಅಂತ ಪಟ್ಟನ್ನು ಹಿಡಿದಿದ್ದಾರೆ. ಹಾಗೆ ನೋಡಿದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಡೆಸಿ ಜಮೀರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಇನ್ನು ಇದೇ ವೇಳೆ ಜಮೀರ್ ಹೆಸರೇಳ್ತಿದ್ರೆ ಸಾಕು ಸಿದ್ದರಾಮಯ್ಯ ಅವನು ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಮುಖ ತಿರುಸ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಸದಾ ನೆರಳಿನಂತೆ ಇರ್ತಾ ಇದ್ದಂತಹ ಜಮೀರ್ ಅವರು ನಿಜವಾಗ್ಲೂ ಸಿದ್ದರಾಮಯ್ಯ ವಿರುದ್ಧ ಕೆಲಸ ಮಾಡಿದ್ರ? ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರ ಮೇಲೆ ಶಾಸಕ ಶಿವಲಿಂಗೇಗೌಡ ಕೂಡ ಗರಂ ಆಗ್ತಾ ಇದ್ದಾರೆ. ಈ ವೇಳೆ ಹೊರಗೆ ನಿಂತಿದ್ದಂತಹ ಜಮೀರ್ ಬೆಂಬಲಿಗರ ಮೇಲೆ ಶಿವಲಿಂಗೇಗೌಡ ಗರಂ ಆಗಿದ್ದು, ನೀವು ಹೀಗೆ ಹೇಳ್ತಾನೆ ಅವರಿಗೆ ಸಮಸ್ಯೆ ಮಾಡ್ತಾ ಇದ್ದೀರಾ ಅಂತ ಕೂಡ ಸಿಟ್ಟಾಗ್ತಾ ಇದ್ದಾರೆ. ಇನ್ನು ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಕುರಿತು ಚರ್ಚೆಗಳು ಸಹ ಜೋರಾಗಿರುವಂತಹ ನಡುವೆನೇ ಕಾಂಗ್ರೆಸ್ ನಾಯಕ ಹಾಗೆ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಸಚಿವ ಸ್ಥಾನಕ್ಕೆ ಬಹಿರಂಗವಾಗಿ ತಮ್ಮ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆಯಿಂದ ಸಲೀಂ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳ ಕುರಿತು ಒಂದು ಹೊಸ ಚರ್ಚೆ ಆರಂಭ ಆಗಿದೆ. ಸಿಗುತ್ತಾ ಇಲ್ವಾ? ಇವರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಸಲೀಂ ಅಹಮದ್ ಅವರು, ನನಗೆ ಸಚಿವ ಸ್ಥಾನದ ಆಕಾಂಕ್ಷೆ ಇದೆ ಅಂತ. ಇತ್ತ ನೋಡಿದ್ರೆ ಜಮೀರ್ ಅವರ ಪರಿಸ್ಥಿತಿ ಹೆಂಗಿದೆ ಅಂದರೆ, ಈ ಕಡೆ ಬಹಿರಂಗವಾಗಿ ಹೇಳ್ಕೊಟ್ರೆ ಆ ಕಡೆ ಜಮೀರ್ ಅವರ ಪರಿಸ್ಥಿತಿ ಅಧೋಗತಿ ಆಗೋ ಸ್ಥಿತಿಯಲ್ಲಿದೆ. ಯಾರು ಸಹ ಸಪೋರ್ಟ್ ಮಾಡೋ ರೀತಿ ಕೂಡ ಕಾಣಿಸ್ತಾ ಇಲ್ಲ. ಅಂಥದ್ರಲ್ಲಿ ಏನಾಗುತ್ತೆ ಅನ್ನುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸಲೀಂ ಅಹಮದ್ ಅವರು ಸಚಿವ ಸಂಪುಟದ ಕುರಿತು ಒಂದು ಅಂತಿಮ ನಿರ್ಧಾರವನ್ನು ಪಕ್ಷದ ವರಿಷ್ಠರು ಕೈಗೊಳ್ತಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ಬೇಡಿಕೆ ಪಕ್ಷದೊಳಗೆ ಕೇಳಿ ಬರ್ತಾ ಇದೆ. 5 ಅಲ್ಪಸಂಖ್ಯಾತ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಆಗ್ರಹ ಕೂಡ ಕಾಣಿಸ್ತಾ ಇದೆ. ಅಲ್ಲದೆ ನಾನು ಕಿತ್ತೂರು ಕರ್ನಾಟಕ ಭಾಗದಿಂದ ಸಚಿವ ಸ್ಥಾನಕ್ಕೆ ಅವಕಾಶವನ್ನು ಕೇಳಿದ್ದೇನೆ ಅಂತ ಸಲೀಂ ಅಹಮದ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಿಂದ ಅಲ್ಪಸಂಖ್ಯಾತ ಕೋಟಾದಲ್ಲಿ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ಹೆಚ್ಚಾಗ್ತಿರೋದು ಸಹ ಗೊತ್ತಾಗ್ತಾ ಇದೆ. ಈಗಾಗಲೇ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗದೇ ಇರೋದು, ಹಾಗೆ ಎರಡನೇ ಪಟ್ಟಿಯಲ್ಲಿ ಸಿಗೋದಿಲ್ಲ ಅನ್ನೋದು ಸಹ ಎದ್ದು ಕಾಣ್ತಾ ಇದೆ. ಎರಡನೇ ಪಟ್ಟಿ ವಿಸ್ತರಣೆ ಟೈಮ್ನಲ್ಲಿ ಹಲವಾರು ನಾಯಕರು ಸಚಿವ ಸ್ಥಾನ ನನಗೆ ಕೊಡಿ ಅಂತ ಹೇಳಿ ಕೇಳ್ತಾ ಇರೋದ್ರಿಂದ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಸಿಗೋಲ್ಲ ಅನ್ನೋದ್ರ ಬಗ್ಗೆ ಇದೀಗ ಕುತೂಹಲ ಎಲ್ಲರಲ್ಲೂ ಸಹ ಇದೆ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಪ್ರಾದೇಶಿಕ, ಜಾತಿ ಹಾಗೆ ಸಮುದಾಯ ಸಮೀಕರಣಗಳನ್ನು ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.